ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಂಗೆ ಗೊತ್ತೈತಿ ನಾ ಭಾಳ ದಿವಸ ಆಯ್ತು ಏನೂ ಅಪ್ಲೋಡ್ ಮಾಡಿಲ್ಲ. ನಿಯರ್ಲಿ 2 months ಆಯ್ತು. ಟೆಲ್ ಮೈ ಅದೇ I just went with a big knife. I just cut it. I bought it in a sanchi. हो गया. These people came to the room with the I was shocked, but still I was like, chalo, it's good. Then I got to know that we are now in sister ka eyes. I'm not a part of this, guys. I don't know anything about this. In full shock. She doesn't know. But then she put it on the group. No, I found the. You think she really found us? Really? ಅಲ್ಲ ಚಂದಾಗಿ ರಿಪೋರ್ಟರ್ ಗತೆ ಮಾಡ್ಬೇಕಪ್ಪ. Did you know a pineapple went missing? Did you know how it went missing? Even I don't know. ನಾ ಸುಮ್ಮ ಮಕ್ಕೊಂಡಿದ್ದೆ, ಒಮ್ಮೆ ಬಂದ್ರೆ ಸೌಂಡ್ ಬರ್ತೈತೆ. ನಿಮ್ಗೆ ಗೊತ್ತ್ರಿ ಎಲ್ಲ ಕತೆ ಹೇಳ್ತೇನೆ ನಾ. ಇವತ್ತು ನಮ್ಮ ಸೋ ಕಾಲ್ಡ್ ಹಾಸ್ಟೆಲ್ದಾಗ ಆಲ್ ಐಸ್ ವೇರ್ ಆನ್ ಅದು ಫುಲ್ ಕಳ್ತನ ಆಗ್ಬಿಟ್ಟೈತಿ ಇವತ್ತು. ಆ್ಯಂಡ್ ನಮ್ಮ ಸಿಸ್ಟರ್ ಅವರೆಲ್ಲ ಫುಲ್ ಬಂದು ಎಲ್ಲರಿಗೂ ಚೆಂದಾಗೆ ತೊಳ್ದಾರ. ಆ್ಯಂಡ್ ಅಲ್ಲಿನ ಕತೆ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಹೇಳ್ತೇನೆ, ಇಲ್ಲಾಂದ್ರೆ ಮತ್ತು ಕಾಂಟ್ರವರ್ಸಿ ಕರೆಕ್ಟಾಗಿ ಮತ್ತು ಸಸ್ಪೆಂಡ ಮಾಡಿಬಿಡ್ತಾರೆ ನಮಗೆ. ನಾವು ಎಷ್ಟು ಕಾಣ್ತೀವಿ ಅಂತ. ಬಟ್ ಅಂದರೂ ನಮ್ಮ ಫಿಟ್ ಚೆಕ್ ಪ್ಯಾಂಟ್, ನೈಟ್ ಪ್ಯಾಂಟ್, ಒಂದು ಶರ್ಟ್ ಹಾಕೊಂಬಂದೀವಿ. ಬಶಿತಾ, ಹೌ ಆರ್ ಯು ಫೀಲಿಂಗ್? ಶಿವಾನಿ ಅಂತರೂ ಶಿ ಈಸ್ ಅ ಬೇಬಿ ಆಫ್ ಅವರ್ ಗ್ರೂಪ್ ಬ್ರೋ. ಫುಲ್ ಅಂತರೂ ಇವತ್ತಂತರೂ ನಮ್ಮ ಫೌಂಡರ್ಸ್ ಡೇ ಐತಿ. ನಾ ಹೇಳಿಲ್ಲಲ್ಲ ನಿಮ್ಗೆ ಎದಕ್ಕೆ ಬಂದೇನಂತ. ನಮ್ಮದು ಫೌಂಡರ್ಸ್ ಡೇ ಐತಿ ಇವತ್ತು. ಫುಲ್ ಅರೇಂಜ್ಮೆಂಟ್. ಇವರೇ ನಮ್ಮ ಬ್ಯಾಚ್ ಮೇಟ್ಸ್ ಅಂತ. 5 ವರ್ಷ ಇರುತ್ತತ್ತಿನ ಇರ್ಬೇಕಂತ ನಾವು. ಸೊ ನೋಡೋಣ ಹೆಂಗೆ ಹೋಗ್ತೈತಿ. ದಿಸ್ ಈಸ್ ಅವರ್ CR. ರಿಹಾನ್, ದಿಸ್ ಈಸ್ ಅವರ್ CCR. Who got exposed. This is our CCR. ಇವಂದು ಅದು ಚಿಂತೆಗೆ ಒಂದು ಚಿಂತೆ ಅಂದ್ರೆ ಉಡಾಳಿಗೆ ಒಂದು ಚಿಂತೆ ಅಂತಾರಲ್ಲ, ಹಂಗಾತಿ ಒಂದು ಕಣೆವರ. ನಾ ಏನೋ ಹೇಳತ್ತಿದ್ದೆ. ನಾ 2 ತಿಂಗಳು ವ್ಲಾಗ್ ಏನೂ ಹಾಕಿಲ್ಲ. ಯಾಕಂದ್ರೆ ನಾನಂತೂ ಫುಲ್ ಅರ್ಧ ಮುಕ್ಕೊಳ್ಳೋದು ಹೇಳೋದು, ಬುಕ್ ತೆಗೆಯೋದು, ಮುಕ್ಕೊಳ್ಳೋದು ಹೇಳೋದು, ಬುಕ್ ತೆಗೆಯೋದು, ಡ್ರಾಮಾ. ನಮ್ದು PAs ನಡೆಯತ್ತಾವ ಮತ್ತು ಹೆವಿ ಲೆಕ್ಚರ್ಸ್ ಅದಾವೆ. ಸೊ ಅದ್ರ ಸಂಬಂಧ ನಾವು ಬ್ಯುಸಿ ಇದ್ವಿ. ಆ್ಯಂಡ್ ನಮ್ಗೆ ಅನ್ಸಾತಿದ್ದಿಲ್ಲ ನಾವು ಮಾಡೋಕ್ಕಾಕೈತಿ ಅಂಥೇಳಿ. ಅದ್ರ ಸಂಬಂಧ ನಾವು ಸುಮ್ಮಿದ್ವಿ. ಬಟ್ ಇವತ್ತು ಡ್ಯೂ ಟು ಸಮ್ ರೀಸನ್ಸ್, ಡ್ಯೂ ಟು ಸಮ್ ಮಹಾನ್ ಭಾವರು ನಮಗೆ ಅನ್ನಿಸ್ತು ನಾವು ಕಮ್ಬ್ಯಾಕ್ ಮಾಡಬೇಕಂತ. ಕಮ್ಬ್ಯಾಕ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಅದ್ರ ಸಂಬಂಧ ಕಮ್ಬ್ಯಾಕ್ ಮಾಡೀವಿ. ಸ್ಟ್ರಾಂಗ್ ಕಮ್ಬ್ಯಾಕ್. ಅದು ನಮ್ಮ ಫೌಂಡರ್ಸ್ ಡೇ ದಿವಸ. ಆ್ಯಂಡ್ ನಂಗೆ ಗೊತ್ತಿಲ್ಲ ಹೆಂಗೆಲ್ಲ ಆಕೈತೆ ಅಂತ. ಬಟ್ PA ಐತಿ. ನಂಗೆ ಅಸಹ್ಯ ಮಾಡೋಕ್ಕಾದಳಕ್ಕೆ. ಈಗ PA ಇನ್ನೂ ಐತಿ. ನಮ್ದು ಇನ್ನೂ 3 PA ಅದಾವೆ. ಅದಾದಮೇಲೆ ಮತ್ತೊಂದು ಬಸ್ ಐತಿ. ಅದಾದಮೇಲೆ ನಮ್ಗೆ ಮನೆಗೆ ಬಿಡ್ತಾರೆ. ನಂಗಂತೂ ಮನೆಗೆ ಬಿಟ್ಟ ಮೇಲೆ ಇವಾಗ ಹೋಗಿ ಆರಾಮ್ ಮಕ್ಕೊಳ್ಳೋದು, ತಿನ್ನೋದು ಮಾಡೇನೆ ಅನಿಸ್ಬಿಟ್ಟೈತಿ. ಇಲ್ಲೇ ಬೆಳಗ್ಗೆ ಎದ್ದು ಹೇಳ, ಓದ, ಹೋಗ, ಹೇಳ, ಬಾ, ಕ್ಲಾಸ್ ಮುಗಿಸ್ಕೊಂಡು ಮತ್ತು ಮಕ್ಕೋ, ಮತ್ತು ಓದ, ಹೇಳ, ಹೋಗ. ಇದು ಸೈಕಲ್ ರಿಪೀಟ್ ಆಗಿ ಕೂತ್ಬಿಟ್ಟಿದ್ವಿ ನಮ್ದು. ನಂಗೆ ಖರೆ ಗೊತ್ತಿಲ್ಲ. ಇದಂತೂ ನಮ್ಮ ಫುಲ್ ಸ್ಟಾಫ್ ಎಲ್ಲ ಮ್ಯಾನೇಜ್ಮೆಂಟ್ ಸೇರ್ ಮಾಡಿದ ಪರ್ಫಾರ್ಮೆನ್ಸ್. ಲಾಸ್ಟಿಗೆ ನಮ್ಮ ಪ್ರಿನ್ಸಿಪಲ್ ಎಲ್ಲರೂ ಬರ್ತಾರೆ. ಅದೆಲ್ಲ ಟಿ-ಶರ್ಟ್ ಮೇಲೆ ಯಪ್ಪ ನೆಕ್ಸ್ಟ್ ಲೆವೆಲ್. ನಾವು ಹೆಂಗಿರತ್ತೇವೆ ಅಂದರೆ ಇಡೀ ಹಾಲ್ದಾಗ ನಾವು ಹುಚ್ಚರು ಅನ್ಕೊಂಡ್ಬಿಟ್ಟಿವಿ. ಅಂದರೆ ಎಲ್ಲರೂ ನಮ್ಗೆ ಹುಚ್ಚರು ಅನ್ಕೊಂತೀವಿ, ಅಷ್ಟು ಹೊಲಿಸ್ತಿರತ್ತೀವಿ ನಾವು. ನಮ್ಮ ಪ್ರಿನ್ಸಿಪಲ್, ನಮ್ಮ ಅಡ್ಮಿನಿಸ್ಟ್ರೇಟರ್ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತೀವಿ. ಆ್ಯಂಡ್ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ವಿ. ನಮ್ಮ ಸ್ಟಾಫ್ ನಮ್ಮ ಕಲ್ಸೋರೆ ಯಪ್ಪ ಅವ್ರ ಲೆವೆಲ್ ಎನರ್ಜಿ ಫೋನ್ ಮ್ಯಾಚ್ ಹಿಡಿದ್ರು ಅಂತ
ಫೌಂಡರ್ಸ್ ಯಾರ್ದ ಇನ್ನೂ ಮೆಮೊರೇಬಲ್ ಮಾಡೋಕ್ಕೆ ಇವರೇ ಎಲ್ಲರೂ ಕಾರಣ. ಅಂತೂ ಕಾಲೇಜಿಗೆ ಸೇರಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಗೈತಿದೆಲ್ಲ ನೋಡಿ. ಇದು ತುಳುನಾಡಿನ ಕಲ್ಚರ್. ಅಲ್ಲಿ ಮೀನುಗಾರರಾಗಲಿ ಅಲ್ಲಿ ಏನಿರ್ತಾರೆ ಅದ್ರ ಪರ್ಫಾರ್ಮೆನ್ಸ್ ಅಂತ ಇದು ಅಂತೂ ನೆಕ್ಸ್ಟ್ ಲೆವೆಲ್. ಯಪ್ಪ ಫುಲ್ ಗೂಸ್ ಬಂಪ್ಸ್, ಫುಲ್ ಲೈಕ್ ಎಫರ್ಟ್ಸ್ ಎಷ್ಟು ಹಾಕಿದ್ರು ಅಂದ್ರೆ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇಲ್ಲೆಲ್ಲ ಕಾಲೇಜಿಂದ ಡ್ಯಾನ್ಸ್ ಮಾಡಿರೋಕ್ಕೆ ಅವ್ರದ್ದು ಏನಿಗಾಗಲಿ ಅವ್ರ ಎನರ್ಜಿಗಾಗಲಿ ಲಿಟ್ರಲ್ ಹ್ಯಾಂಡ್ಸ್ ಆಫ್. ನಾನಂತರೂ ಒಂದು ಪರ್ಫಾರ್ಮೆನ್ಸಿಗೆ ನಂಗೆ ಸಿಗಬೇಕಂತ ಎಲ್ಲದಕ್ಕೂ ಇವರು ಜಿದ್ದಾಡೋದು ಎದ್ದು ನಿಂದ್ರೋದು ಇದೇ ಮಾಡೋದು. ಈಗ ಎಕ್ಸೈಟ್ಮೆಂಟ್ ಇಲ್ಲ ನೆಕ್ಸ್ಟ್ ಲೆವೆಲ್. ಓಕೆ ಬಾಯ್, ಮತ್ತೆ ಸಿಗೋಣ.